ಗೋಡೆ ಹಾರಿದ ಶಾಸಕ ನಾವು ತಮಾಷೆಗೆ ಹೇಳ್ತಾ ಇಲ್ಲ ಸ್ವಾಮಿ, ಇದು ಸತ್ಯ ಘಟನೆ. ಶಿಕ್ಷಕರ ನೇಮಕಾತಿ ಹಗರಣದಲ್ಲಿ ಇಡಿ ದಾಳಿ. ಗೋಡೆ ಹಾರಿದ ಶಾಸಕ ನಾವು ತಮಾಷೆಗೆ ಹೇಳ್ತಾ ಇಲ್ಲ ಸ್ವಾಮಿ, ಇದು ಸತ್ಯ ಘಟನೆ. ಶಿಕ್ಷಕರ ನೇಮಕಾತಿ ಹಗರಣದಲ್ಲಿ ಇಡಿ ದಾಳಿಯನ್ನ ಮಾಡಿತ್ತು. ದಾಳಿಗೆ ಹೆದರಿ ಗೋಡೆ ಹಾರಿದಂತಹ ಶಾಸಕ ಜಿಭಾನ್ ಕೃಷ್ಣ ಮೊದಲ ಅಂತಸ್ತಿನಿಂದ ಕೆಳಗಡೆ ಹಾರಿ ಜಿಗಿದು ತಪ್ಪಿಸಿಕೊಳ್ಳಲಿಕ್ಕೆ ಯತ್ನ. ಆದರೆ ತಕ್ಷಣವೇ ಕಾರ್ಯಾಚರಣೆಯನ್ನ ನಡೆಸಿದಂತಹ ಇಡಿ ಅಧಿಕಾರಿಗಳು ಟಿಎಂಸಿ ಶಾಸಕ ಜಿಭಾನ್ ಕೃಷ್ಣರನ್ನ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಶಾಸಕ ಗೋಡೆ ಹಾರುವ ದೃಶ್ಯ ವೈರಲ್ ಆಗ್ತಾ ಇದೆ. ಎಸ್ ವೀಕ್ಷಕರೇ, ಏನದು ಅವರು ಯಾವ ಕಾರಣಕ್ಕೆ ಹಿಂಗೆ ಮಾಡ್ತಾವ್ರೆ ಅಂತ ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ನಡೀತಾ ಇದೆ ಕಾರ್ಯಾಚರಣೆ ಅಂತ ಹೇಳಿ. ಯಾವ ಕಾರಣಕ್ಕೆ ಹಗರಣ ಮಾಡಬೇಕು, ಯಾವ ಕಾರಣಕ್ಕೆ ಗೋಡೆ ಹಾರ್ಕೋಬೇಕು, ಯಾವ ಕಾರಣಕ್ಕೆ ಬೀಳ್ಬೇಕು, ಮೊಬೈಲ್ಗೆ ತೆಗೆದು ಚರಂಡಿಗೆ ಎಸೆದ್ಬಿಟ್ಟು ಓಡ್ತಾ ಇದ್ರಂತೆ. ನೋಡಿ ಮೊಬೈಲ್ ಹೆಂಗೆ ಹಿಡ್ಕೊಂಬರ್ತಾ ಇದ್ದಾರಂತ. ಯಾಕೆ ಹಗರಣ ಯಾಕೆ ಮಾಡಬೇಕು, ಯಾಕೆ ಗೋಡೆ ಹಾರಕ್ಕೆ ಹೋಗ್ಬೇಕು? ಏನು ಅನ್ಕೊಂಬಿಟ್ಟಿದ್ದೀರಾ? ಯಾವ ಹಾಸ್ಟೆಲ್ ಗೋಡೆ ಅನ್ಕೊಂಬಿಟ್ಟಿದ್ದೀರಾ? ನಿಮ್ಮ ಮನೆ ಗೋಡೆನ ಹಾರ್ಕೊಂಡು ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ಇಡಿಯವ್ರು ಟಾಟಾ ಬೈ ಬೈ ಅಂತ ಹೇಳ್ಬಿಡ್ತಾರೆ ಅಂತ. ಮೊದಲು ಹಗರಣ ಮಾಡಬೇಕಾದ್ರೆ ನೆನ್ಪಿಟ್ಕೋಬೇಕು. ಇದು ಈ ಒಂದು ವಿಚಾರ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ಸೋಮವಾರ ಬೆಳಿಗ್ಗೆ ಶಿಕ್ಷಕರ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ದಾಳಿ ನಡೆಸಲು ಜಾರಿ ನಿರ್ದೇಶನಾಲಯ ತಂಡ ಟಿಎಂಸಿ ಶಾಸಕ ಜಿಭನ್ ಕೃಷ್ಣ ಸಹ ಅವರ ನಿವಾಸಕ್ಕೆ ತಲುಪಿದಾಗ ನಾಟಕೀಯ ಒಂದು ಘಟನೆ ಕಂಡು ಬಂತು. ನಾ ಹೇಳಿದೆ ಆಗಲೇ, ದಾಳಿಯ ಸುದ್ದಿ ತಿಳಿದಂತಹ ಅವರು ಗೋಡೆಯನ್ನು ಹಾರಿ ತಪ್ಪಿಸಿಕೊಳ್ಳಲಿಕ್ಕೆ ಯತ್ನವನ್ನು ಮಾಡ್ತಾರೆ. ಆದರೆ ಇಡಿ ಅಧಿಕಾರಿಗಳು ಅವರನ್ನ ಬೆನ್ನು ಬಿಡದೆ ವಶಕ್ಕೆ ಪಡೆದುಕೊಂಡಿದ್ದಾರೆ. ಓಡೋ ಅಬ್ಬರದಲ್ಲಿ ತೆಗೆದು ಆ ಮೊಬೈಲ್ಗಳನ್ನ ತೆಗೆದು ಚರಂಡಿಗೆ ಎಸೆದ್ಬಿಟ್ಟಿದ್ರಂತೆ. ಸಂಸ್ಥೆಯ ಸಂಪೂರ್ಣ ತಂಡವು ಶಾಸಕ ಜೀವನ್ ಕೃಷ್ಣ ಸಹ ಅವರನ್ನು ಹಿಂಬಾಲಿಸಿ ಅವರ ಮನೆ ಸಮೀಪ ಪ್ರದೇಶಗಳಲ್ಲಿ ಬಂಧನೆ ಮಾಡಿರುತ್ತೆ. ವಾಸ್ತವವಾಗಿ ಇದು ಒಂದು ಬಿರ್ಜೋಮ್ ಎನ್ನುವಂತಹ ಜಿಲ್ಲೆಯ ವ್ಯಕ್ತಿಗಳಿಗೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ವಹಿವಾಟಿನ ಬಗ್ಗೆ ಮಾಹಿತಿ ದೊರೆತ ನಂತರ ದಾಳಿಯನ್ನು ಪ್ರಾರಂಭ ಮಾಡಲಾಯಿತು. ತನಿಖೆ ಮುಂದುವರಿಸಿದಂತೆ ಶಾಸಕರ ಮೇಲೆ ಕುಣಿಕೆ ಬಂದು ಬೀಳ್ತು. ಆ ಒಂದು ಕಾರಣಕ್ಕಾಗಿ ಈ ವ್ಯಕ್ತಿ ಏನಿದ್ದಾನಲ್ಲ, ಬಿರ್ಜೂಮ್ ಜಿಲ್ಲೆಗೆ ಆ ವ್ಯಕ್ತಿ ಇಂದು ಬೆಳಿಗ್ಗೆ ಇಡಿ ತಂಡದೊಂದಿಗೆ ಅವರ ಮನೆಗೆ ಹೋಗ್ತಾ ಇದ್ದ. ಈ ಪ್ರಕರಣದಲ್ಲಿ ಇಡಿ ಈ ಹಿಂದೆ ಸಹ ಪತ್ನಿಯನ್ನು ಕೂಡ ಪ್ರಶ್ನೆ ಮಾಡಿತ್ತು. ಶಿಕ್ಷಕರ ನೇಮಕಾತಿ ಹಗರಣದ ಆಪಾದಿತ ಕ್ರಿಮಿನಲ್ ಅಂಶಗಳು ಕೇಂದ್ರ ತನಿಖಾ ದಳ ಅಂದರೆ ಸಿಬಿಐ ತನಿಖೆ ನಡೆಸಿದ್ರೆ ಇಡಿ ಸಂಭಾವ್ಯ ಹಣ ವರ್ಗಾವಣೆ ಸಂಪರ್ಕದ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಏನೇ ಆಗಲಿ ಹಾರ್ಕೊಂಡು ಹೋಗವನಲ್ಲ, ಇದಕ್ಕೆ ಅಂತ ಹೇಳ್ತೀರಾ? 2023ರಲ್ಲೂ ಕೂಡ ಈತನನ್ನು ಬಂಧನ ಮಾಡಿತ್ತು. ಇದೇ ಹಗರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಸಹ ಅವರನ್ನು ಏಪ್ರಿಲ್ 2020ರಲ್ಲೂ ಕೂಡ ಸಿಬಿಐ ಬಂಧನ ಮಾಡಿತ್ತು ಮತ್ತು 1 ತಿಂಗಳ ನಂತರ ಜಾಮೀನನ್ನ ಪಡ್ಕೊಂಡು ಬಂದಿದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.